ಪೊಲೀಸರು ಕೂಡ ಅದೇ ತರ ಹೇಳಿದ್ರು, ಇದು ಮಾಧ್ಯಮದವರಿಗೆ ಹೇಳಿದ್ರೆ ಎಲ್ಲಿಯಾದ್ರೂ ತಪ್ಪಿಸಿಕೊಂಡ್ರೆ ಮತ್ತೆ ಕಷ್ಟ ಅಲ್ವಾ ಹಿಡಿಲಿಕ್ಕೆ ಅಂತ ಹೇಳಿದ್ದಾರೆ. ಆಯ್ತು, ಈಗ 1 ತಿಂಗಳಾಯ್ತಲ್ಲ, ಆದ ಕಾರಣ ನಾನು ಹೇಳಿದ್ದೇನೆ ಅಷ್ಟೇ. ಸ್ವಲ್ಪ ಮುಂದೆ ತಲುಪುವಾಗ ಒಂದು ರಿಕ್ಷಾ ಟ್ಯಾಪಿಂಗ್, ರಬ್ಬರ್ ಟ್ಯಾಪಿಂಗ್ ಬರುವ ರಿಕ್ಷಾಕ್ಕೆ ತಾಗಿಸಿಕೊಂಡು ಹೋಗಿದ್ದಾನೆ ಅಂತೆ. ಆ ಬೈಕಲ್ಲಿ ರಾಡ್ ಕೂಡ ಇತ್ತಂತೆ. ಒಂದು ಬೈಕ್ ಮೊದ್ಲೇ ಯಾಕೆ ಹೇಳಿಲ್ಲ ನೀವು ಯಾರ ಹತ್ರನೂ, ಮಾಧ್ಯಮದವರು? ನಮಗೆ ಆ ವಿಷಯ ಸಿಕ್ಕಿರಲಿಲ್ಲ. ಮತ್ತೆ ಅದು ಸುದ್ದಿ ಸಿಕ್ಕಿತ್ತು, ಆವಾಗ ಪೊಲೀಸನವ್ರ ಹತ್ರ ಕೇಳಿದ್ದೇವೆ ನಾವು. ಆಗ ಪೊಲೀಸನವರು ಹೇಳಿದ್ರು, ಈ ವಿಷಯವನ್ನು ಈಗ ಎಲ್ಲಿಯೂ ಹೇಳ್ಬಾರ್ದು, ಹೇಳಿದ್ರೆ ಅವ ತಪ್ಪಿಸುವಂತ ಸಾಧ್ಯತೆ ಜಾಸ್ತಿ ಇದೆ, ಈಗ ಎಲ್ಲಿಯೂ ಇದನ್ನು ವಿಷಯ ಲೀಕೇಜ್ ಕೊಡಬಾರ್ದು ಅಂತ ಹೇಳಿದ್ರು. ನಾವು ಕೊಡ್ಲಿಲ್ಲ. ಆದ್ರೆ ಈ ವಿಷಯ ಮೀಡಿಯಾದವರಿಗೆ ನಾವು ಹೇಳುವುದಕ್ಕಿಂತ ಮೊದಲೇ ಸಿಕ್ಕಿದೆ ಕೆಲವು ಮೀಡಿಯಾದವರಿಗೆ, ಮತ್ತೆ ನಾವು ಹೇಳಲೇಬೇಕಾಗ್ತದಲ್ಲ. ಏನೇನಿತ್ತು ಅಂತ? ಅದು ರಿಕ್ಷಾದವ ಹೇಳಿದ್ದಾನೆ, ರೋಡ್ ಇತ್ತು, ಒರೆಸಿಕೊಂಡು ಹೋಗಿದ್ದಾನೆ ಅಂತ ಹೇಳಿ ಹೇಳಿದ್ದಾನೆ. ನಮ್ಮ ಹತ್ರ ನೇರವಾಗಿ ರಿಕ್ಷಾದವ ಹೇಳಿಲ್ಲ. ನಿಮ್ಮ ಮನೆಯವರು ತುಂಬಾ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ತುಂಬಾ ಲೇಟ್ ಆಯ್ತು ಅಂತ ಹೇಳಿ ನ್ಯಾಯ ಸಿಗುದ್ರೆ. ಹಾಗೆ ಅನಿಸ್ತಾ ಇದೆ ಅಷ್ಟೇ ನನಗೆ. ಆದ್ರೆ ಮತ್ತೊಂದು ಕಡೆ ಧೈರ್ಯ ಇದೆ, ಹುಡುಕಿ ಕೊಟ್ಟಾರಂತೆ, ಆ ಒಂದು ಧೈರ್ಯ ವಿಶ್ವಾಸದಲ್ಲಿ ಇದ್ದೇನೆ. ಸುಮಾರು ಟೈಮ್ ಆಯ್ತು, ಇನ್ನೂವರೆಗೂ ಏನು ಸಿಗ್ಲಿಲ್ಲ ನ್ಯಾಯ ಅಂತ. ಹೌದು, ಅದೇ ನಮಗೂ ಹಾಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ 1 ತಿಂಗಳಲ್ಲಿ ಯಾವುದೂ ಕೂಡ ಸಿಕ್ಕಿಲ್ಲ ಅಂತ ಹೇಳುವಾಗ ನಮ್ಗೆ ಏನು ನಮ್ಮ ಕೈಗೆ ಕೊಡ್ಲಿಲ್ಲ, ಬಂದಿದೆ ಇಲ್ಲೋ ಗೊತ್ತಿಲ್ಲ ನನಗೆ. ರಿಪೋರ್ಟ್ ಬರ್ಲಿಕ್ಕಿದೆ ಅಂತ ಹೇಳ್ತಾರೆ, FSL ವರದಿ ಬಂದಿಲ್ಲ ಅಂತ ಹೇಳಿದ್ರು. ಪೊಲೀಸರು ಏನ್ ಹೇಳ್ತಾ ಇದ್ದಾರೆ? ಪೊಲೀಸರು 100% ಹುಡುಕಿ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ತುಂಬಾ ಭರವಸೆ ಕೂಡ ನಮಗೆ ಉಂಟು, ಅವರು ಹುಡುಕ್ತಾರೆ ಅಂತ ಹೇಳಿ ಭರವಸೆ ಕೂಡ ನಮಗೆ ಉಂಟು. ಹಾಗೆ ಯಾವ ಭರವಸೆ, ಈಗ ಒಂದು 2 ದಿವಸದಲ್ಲಿ ಸ್ವಲ್ಪ ಸುಧಾರಿಕೆ ಕಾಣ್ತಾ ಇದೆ. ಈಗ ಕಂಪ್ಲೇಂಟ್ ಎಲ್ಲ ಕೊಟ್ಟಾದ ಮೇಲೆ ಸ್ವಲ್ಪ ಸುಧಾರಿಕೆ ಆಗ್ತಾ ಇದ್ದಾನೆ ಅಂತ ಹೇಳಿ ಕಾಣ್ತಾ ಇದೆ. ನಿನ್ನೆ ಕೂಡ ತುಂಬಾ ಹೊತ್ತು, ತುಂಬಾ ಅವನಿಗೆ ಮೊನ್ನೆಯಿಂದ ಬರೀಲಿಕ್ಕೆ ತುಂಬಾ ಬಾಕಿ ಪೆಂಡಿಂಗ್ ಇತ್ತು. ಹಾಗೆ ನಿನ್ನೆ ಒಂದು 12-12:30ವರೆಗೆ ಬರೆದುಕೊಂಡೇ ಕೂತಿದ್ದಾನೆ. ಅವನು ಒಬ್ಬನೇ ಇಲ್ಲಿ ಸಣ್ಣ ಮಗ ಮತ್ತು ದೊಡ್ಡ ಮಗ ಇಲ್ಲಿ ಸಿಟ್ಔಟ್ ಅಲ್ಲಿ ಕೂತು ಬರೆದುಕೊಂಡಿದ್ದ. ಹಾಗೆ ಮತ್ತೆ ಈಗ ನಾವೇ ಹೋಗಿ ಒಳಗೆ ನಾವು ಮಲಗಿಕೊಂಡು ಇರುವಾಗ ಅವನನ್ನು ಅಲ್ಲೇ ಕೂತು ಬರೀತಾನೆ. ಎಜುಕೇಶನ್ ತೊಂದರೆ ಇಲ್ಲ, ಇಷ್ಟರ ತನಕ ಟಾಪ್ ಸ್ಟೂಡೆಂಟ್ ಆಗಿದ್ದ. ಈಗ ಇನ್ನೂ ನೋಡ್ಬೇಕಷ್ಟೇ, ಇನ್ನು 17 ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್, ನಾಳ್ದು ಮಂಗಳವಾರ ಅಂತ ಕಾಣ್ತೇವೆ, ಇಲ್ಲಿಂದ ಸ್ಟಾರ್ಟ್. ಇನ್ನು ಮತ್ತೆ ನೋಡ್ಬೇಕಷ್ಟೇ ಈ ಆಘಾತದಿಂದ ಏನಾಗಿದೆ ಅಂತ ಹೇಳಿ ಗೊತ್ತಾಗ್ಬೇಕಷ್ಟೇ. ನಿಮಗೆ ನಿಮ್ಮ ಮಾವನವರೇ ಧೈರ್ಯನಾ? ಹೌದು. ಹೇಗೆ ಹೇಳ್ತೀರಾ? ಅವರು ಏನು ಇದ್ರೂ ಸಹ ಧೈರ್ಯವಾಗಿ ನಮಗೆ ಇದು ಕೊಡ್ತಾರೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ ತಮಗೆ? ಮದುವೆ ಆಗಿ 19 ವರ್ಷ ಆಯ್ತು. ಎಲ್ಲ ವಿಷಯಕ್ಕೆ ಇವರೇ ಧೈರ್ಯ ಹೇಳ್ತಾರೆ? ಅವರು ಹೇಳ್ತಾರೆ, ನನ್ನ ಗಂಡ ಅವರು ಹೇಳ್ತಾರೆ, ಧೈರ್ಯ ಹೇಳ್ತಾರೆ. ತುಂಬಾ ಧೈರ್ಯ ಹೇಳ್ತಾರೆ. ನಮಗೆ ನ್ಯಾಯ ಕೊಡಿಸಲೇಬೇಕು. ಅವರು ತುಂಬಾ ವಿದ್ಯಾವಂತ ಕೂಡ, ಅವನು ತುಂಬಾ ಎಜುಕೇಶನ್ ಎಲ್ಲ ಇದೆ, ಮತ್ತೆ ಆಕ್ಟಿವ್ ಆಗಿದ್ದಾನೆ. ಅವನು ಈಗ ಇರ್ತಿದ್ರೆ ದೊಡ್ಡ ವಿಜ್ಞಾನಿ ಆಗ್ತಿದ್ದ. ಅವನು ಹಾಗೆ ಹೇಳ್ತಾ ಕೂಡ ಇರ್ತಿದ್ದ, ಎಲ್ಲ ವಿಷಯದಲ್ಲೂ ತುಂಬಾ ಆಕ್ಟಿವ್ ಆಗಿದ್ದ. ಹಾಗೆ ನಮಗೆ ಅದರನ್ನು ನೋಡಿ ಆದ್ರೂ ನಮಗೆ ನ್ಯಾಯ ಕೊಡಿಸಲೇಬೇಕು. ಅವರು ರಿಪೋರ್ಟ್ ಬಂದಿದೆ ಅಂತ ಅದು ಗೊತ್ತಾಗ್ಲಿಲ್ಲ ಸರ್. ಇದು ಒಂದು ರಿಪೋರ್ಟ್ ಮಾತ್ರ ಕೊಟ್ಟಿದ್ದಾರೆ, ಅವರು ಕಾಣೆಯಾಗಿದ್ದಾರೆ ಅಂತ ಹೇಳುವ ಒಂದು ರಿಪೋರ್ಟ್ ಮಾತ್ರ ಫಸ್ಟ್ ಇಂದು, ಅದೊಂದು ರಿಪೋರ್ಟ್ ನಮ್ಮ ಕೈಗೆ ಸಿಕ್ಕಿದೆ. ಅದ ನಂತರ ಯಾವ ರಿಪೋರ್ಟ್ ಕೂಡ ನಮಗೆ ಸಿಕ್ಕಿಲ್ಲ. ನಿನ್ನೆ ಇಲ್ಲ, ಮೊನ್ನೆ ಬಂದಿದ್ದಾರೆ. ಮೊನ್ನೆ ಅಲ್ಲಿ ಸಿಕ್ಕಿದ್ರು. ಆಯ್ತು, ನಾನು ಮಗಳನ್ನ ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದೆ, ಅವರಿಗೆ ಬೆಳ್ತಂಗಡಿಗೆ ಹೋಗ್ಲಿ ಇತ್ತು. ಹಾಗೆ ನಾನು ಸಂಬೋಲ್ಯದವರೆಗೆ ಹೋಗಿದ್ದೆ, ಅಲ್ಲಿ ನನ್ನನ್ನು ಮಾತಾಡಿಸಿದ್ದಾರೆ. ಏನಿಲ್ಲ, ಇಲ್ಲ ಡೆವಲಪ್ಮೆಂಟ್ ನಮ್ಮಲ್ಲಿ ಏನು ಹೇಳಲಿಲ್ಲ. ಗಾಡಿ ಬಗ್ಗೆ ಏನು ಹೇಳ್ತೀರಾ? ಗಾಡಿ ಮೊನ್ನೆ ಇದು ಅದೇ ದಿವಸವೇ ಒಂದು 5 ಕಾಲರ ಅಂದಾಜಿಗೆ ಹೋಗಿದೆ ಅಂತ ಹೇಳ್ತಾರೆ. ಅವರು ಹೇಳಿದ್ದಾರೆ ಅಂತೆ, ಅಲ್ಲಿ ಲೋಕನಾಥ್ ಅಂತ ಹೇಳುವವರು ಹೇಳಿದ್ದಾರೆ. ಅಂದ್ರೆ ಅವರು ಕೂಡ ದನ ಪೂಜೆಗೆ ಹೊರಟು ಅಂಗಳದಲ್ಲಿ ಇದ್ರಂತೆ. ಅವರು ಆ ರೋಡಿನ ಸೈಡಲ್ಲೇ ಇದು ಅವರ ಮನೆ, ಆದ ಕಾರಣ ಅದು ಫಾಸ್ಟ್ ಆಗಿ ಹೋಗಿದೆ ಅಂತ. ಹೌದು, ಅದು ಪೊಲೀಸ್ನವರಿಗೆ ಕೊಟ್ಟಿದ್ದಾರೆ ಅವರು ಸ್ಟೇಟ್ಮೆಂಟ್, ಅವರೇ ಕೊಟ್ಟಿದ್ದಾರೆ. ಈಗ ಗಾಡಿ ಹೋಗಿದೆ, ಲೋಕನಾಥ ಶೆಟ್ಟಿ ಪೊಲೀಸನವರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪೊಲೀಸನವರ ಕೈಯಲ್ಲಿ ಇದೆ ಈ ಬೈಕ್ ಹೋದದ್ದು, ಅವರು ಕಂಡದ್ದು, ಅದು ಅವರು ಕಂಡದ್ದನ್ನು ಇದ್ದದನ್ನು ಸರಿಯಾಗಿ ಕಂಡ ಹಾಗೆ ಹೇಳಿದ್ದಾರೆ. ಅದು ಪೊಲೀಸ್ ಫೋಕಸ್ ಲೈಟ್ ಹಾಕಿಕೊಂಡು ಬೈಕ್ ಹೋಗಿದೆ ಅಂತೆ. ಅವ್ರಿಗೆ ಇದು ಫುಲ್ ಆ ಕತ್ಲೆಯಲ್ಲಿ ಕೂಡ ಮೇಲಿಂದ ಕೆಳಗಿನವರೆಗೆ ಕಪ್ಪು ಕೋಟ್ ಹಾಕಿದಾಗೆ ಕಂಡಿದೆ ಅಂತೆ. ಬೈಕ್ ಪಾಸ್ ಆದ್ದು
ಮತ್ತೆ ಲೈಟು ತುಂಬ ಫೋಕಸ್ ಲೈಟ್ ಹಾಕಿಕೊಂಡು ಹೋಗಿದ್ದಾನಂತೆ ಅವನು. ಹಾಗೆ ಹೋಗಿ ಸ್ವಲ್ಪ ಮುಂದೆ ತಲುಪುವಾಗ ಒಂದು ರಿಕ್ಷಾ ರಬ್ಬರ್ ಟ್ಯಾಪಿಂಗ್ಗೆ ಬರುವ ರಿಕ್ಷಾಕ್ಕೆ ತಾಗಿಸಿಕೊಂಡು ಹೋಗಿದ್ದಾನಂತೆ. ಆ ಬೈಕಲ್ಲಿ ರಾಡ್ ಕೂಡ ಇತ್ತಂತೆ ಒಂದು. ಆ ರಾಡೇ ಈ ರಿಕ್ಷಾಕ್ಕೆ ತಾಗಿಸಿಕೊಂಡು ಹೋಗಿದ್ದ. ರಾಡ್ ಇತ್ತಂತೆ. ಅವರು ಆ ರೋಡನ್ನೇ ತಾಗಿಸಿಕೊಂಡು ರಿಕ್ಷಾದವ್ರು ಹೇಳ್ತಾ ಇದ್ದಾರಂತೆ. ಆ ರಿಕ್ಷಾದವರು ಇಲ್ಲಿ ರಬ್ಬರ್ ಟ್ಯಾಪಿಂಗ್ ಮಾಡ್ಲಿಕ್ಕೆ ಬರುವವರು ಅಂತ ಹೇಳಿದ್ರು. ಅದು ಯಾರು ಅಂತ ನನಗೆ ಸರಿ ಗೊತ್ತಿಲ್ಲ. ಈ ರೋಡ್ ಬರುವ ಸೈಡ್ ಅದು ಎಲ್ಲಿ ಅದು ಅವರ ರಿಕ್ಷಾಕ್ಕೆ ಆ ರೋಡೇ ಒರೆಸಿಕೊಂಡು ಹೋಗಿದ್ದಾನೆ ಅವತ್ತೇ ಬೆಳಿಗ್ಗೆ ಅದೇ ಟ್ರಿಪ್. ಇವನು ಒಂದು 4:45 ಎದ್ದು ಸ್ನಾನ ಮಾಡಿ ಒಂದು 5 ಗಂಟೆ ಅಂದಾಜಿಗೆ ಅವನು ಹೊರಟಿರ್ಬೋದು ಇಲ್ಲಿಂದ. 5 ಗಂಟೆ 4 ಗಂಟೆಯಿಂದ 5 ಗಂಟೆಯ ಒಳಗೆ. 4:45 ಹೇಳ್ತೇನೆ ಅಂತ ಹೇಳಿ ನಾನಲ್ಲಿ ಮೊದಲನೇ ದಿವಸ ಹೇಳಿದ್ದಾನೆ. ನಾನು 4:45 ಎದ್ದು ಸ್ನಾನ ಮಾಡಿ ಅಲ್ಲುಜ್ಜಿ ಸ್ನಾನ ಮಾಡಿ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಅಂತೇಳಿ ಮೊದಲನೇ ದಿವಸ ನನ್ನಲ್ಲಿ ಹೇಳಿದ್ದಾನೆ. ಆಯ್ತು. ಹಾಗೆ ಅದೇ ಹೊತ್ತಿಗೆ ಆ ಬೈಕ್ ಕೂಡ ಒಂದು 5:15 ಅಂದಾಜಿಗೆ ಹೋಗಿರ್ಬೋದು ಅಂತ ಅಂದಾಜು. ಅವರು ಅವರ ಮನೆ ಅಂಗಳದಲ್ಲಿ ಬೈಕ್ ಸ್ಟಾರ್ಟ್ ಮಾಡಿ ಅವರ ಮಿಸ್ಸಸ್ ಹೊರಡ್ತಾ ಇದ್ರಂತೆ ದಾನು ಪೂಜೆಗೆ ಹೋಗ್ಲಿಕ್ಕೆ. ಅವರು ಅಂಗಳದಲ್ಲಿ ಬೈಕ್ ಸ್ಟಾರ್ಟ್ ಮಾಡಿ ಬೈಕಲ್ಲಿ ಕೂತಿದ್ರಂತೆ. ಅವರು ಆವಾಗ ಪಾಸ್ ಆದಂತ ಹೇಳಿ ರಾಡ್ ಅವರು ಹೇಳಿದ್ದಲ್ಲ, ರಾಡ್ ಇತ್ತು ಅಂತ ಹೇಳಿ ರಿಕ್ಷಾದವರು ಹೇಳಿದ್ರಂತೆ. ನಾವು ಅತ್ಲಂಗಿಂದ ಬರುವಾಗ ಒಂದು ಬೈಕ್ ಫಾಸ್ಟ್ ಆಗಿ ಫೋಕಸ್ ಲೈಟ್ ಹಾಕಿ ಫಾಸ್ಟ್ ಆಗಿ ಹೋಗಿದೆ. ಅದರಲ್ಲಿ ಇದ್ದ ರಾಡ್ ನಮ್ಮ ರಿಕ್ಷಾಕ್ಕೆ ತಾಗಿಸಿಕೊಂಡು ಹೋಗಿದ್ದಾನೆ ಅಂತೇಳಿ ರಿಕ್ಷಾದವರು ಹೇಳಿದ್ದಾರಂತೆ. ಅನುಮಾನ ಅಲ್ಲದೆ ಮತ್ತೆ ಬೇರೆ ಏನಿದೆ? ಅದುವೇ ದೊಡ್ಡ ಅನುಮಾನ. ಅವನನ್ನು ಹಿಡಿಬೇಕಲ್ಲ ಇವರು. ಅವನನ್ನು ಹುಡುಕ್ತೇನೆ ಅಂತ ಹೇಳ್ತಾರೆ ಹೊರತು ಇಷ್ಟರವರೆಗೆ ಹುಡುಕಿ ಸಿಗ್ಲಿಲ್ಲ ಅವನು. ಪೊಲೀಸರು ಬೈಕಿಗೆ ನಂಬರ್ ಪ್ಲೇಟ್ ಇಲ್ಲ. ಹಾಗೆ ಅಲ್ಲಿ ಒಬ್ಬರ ಮನೆಯಲ್ಲಿ CC ಕ್ಯಾಮರಾದಲ್ಲಿ ಸ್ವಲ್ಪ ಲೈಟ್ ಮಾತ್ರ ಹೊದ್ದು ಕಾಣ್ತದೆ ಅಂತೆ. ಆದ್ರೆ ಬೈಕಿಗೆ ನಂಬರ್ ಪ್ಲೇಟ್ ಇಲ್ಲ, ಮತ್ತೆ ಲೈಟ್ ಹೋಗಿದ್ದು ಮಾತ್ರ ಕಾಣ್ತದೆ. ಹಾಗೆ ನಮಗೆ ಹಿಡಿಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ಆದ್ರೆ ಟೈಮು ಈಗ 1 ತಿಂಗಳಾಯ್ತು. ಇಷ್ಟರವರೆಗೆ 1 ತಿಂಗಳಾಯ್ತು. 13ನೇ ತಾರೀಕು ನೀವು ಖುಷಿಯಾಗಿದ್ದೀವಿ. ಆ ವ್ಯಕ್ತಿಯನ್ನ ಇವತ್ತಿನ ಲೋಕನಾಥ್ ಎಷ್ಟು ದಿವಸದಿಂದ ಹೇಳ್ತಾ ಇದ್ದಾರೆ? ಅವರು 2 ದಿವಸದಲ್ಲೇ ಹೇಳಿದ್ದಾರಂತ ಕಾಣ್ತದೆ ಅವರಲ್ಲಿ, ಪೊಲೀಸನವರಲ್ಲಿ. 2 ದಿವಸದಲ್ಲಿ ಅವರು ಹೇಳಿದ್ದಾರೆ, ಹೀಗೆ ಇಷ್ಟೊತ್ತಿಗೆ ಇಲ್ಲಿ ಒಂದು ಬೈಕು ಪಾಸ್ ಆಗಿದೆ, ಅದು ಕಳ್ಳ ಬೈಕು, ನಾನು ಅಂಗಳದಲ್ಲಿ ನಿಂತೇ ಅದನ್ನು ನಾನು ನೋಡಿದ್ದೇನೆ ಪಾಸ್ ಆಗುವುದನ್ನು ಅಂತ ಹೇಳ್ತಾರೆ ಅವರು. ಅದನ್ನು ಪೊಲೀಸಿನವರಿಗೂ ಅವರೀಗ ಹೇಳಿರ್ಬೋದು. ಇನ್ಕ್ವೈರಿ ಪೊಲೀಸ್ ಮಾಡಿದೆ ಅಲ್ಲಿ. ನಾವು 2 ದಿವಸ ಅಟ್ಲಾಗಿಂದ ಬರುವಾಗಲೂ ಅಲ್ಲಿ ಇಬ್ಬರು ಪೊಲೀಸಿನವರು ಅವರ ಅಂಗಳದಲ್ಲೇ ಇದ್ರು. ಅವರ ಸುದ್ದಿ ಇಲ್ಲ. ಹುಡುಕ್ತೇನೆ ಅದೇ ಒಂದು ಮಾತು ಅಲ್ಲದೆ ಅವರು ಸಿಕ್ಕಬೇಕಲ್ಲ. ಮತ್ತೆ ಲೈಟ್ ಮಾತ್ರ ಓದ್ದು ಕಾಣ್ತದೆ ಅಷ್ಟೇ. ಹಾಗೆ ಹುಡುಕ್ತೇವೆ ನಾವು. ರಿಕ್ಷಾದವರಲ್ಲಿ ಮಾತಾಡಿಸ್ಯಾರಂತೆ. ರಿಕ್ಷಾದವರಲ್ಲಿ ಏನಂದ್ರು ಅಂತ ಹೇಳಿ ಗೊತ್ತಿಲ್ಲ ನನಗೆ. ಅವರ ಸ್ಟೇಟ್ಮೆಂಟ್ ಏನು ಅಂತ ಗೊತ್ತಿಲ್ಲ. ಅವರು ಪೊಲೀಸನವರು ವಿಚಾರಿಸಿದ್ದಾರಂತೆ, ಏನು ಹೇಳಿದ್ದಾನೆ ಎಂತದ್ದು ಅಂತೇಳಿ ನಮಗೆ ಅದರದ್ದು ಕಾಪಿ ಸಿಗ್ಲಿಲ್ಲ. ಸೊ ಇದು ಲೋಕನಾಥ್ ಅವರ ಹೇಳಿಕೆ. ಇದು ಹೌದು. ಲೋಕನಾಥ್ ನಿಮ್ಮನ್ನು ಮತ್ತೆ ಸಿಕ್ಕಿದ್ರೆ ಅವರು ಇಲ್ಲಿ ನಡೆದ ದಿವಸ ಬಂದಿದ್ರು. ಅವರ ಮಿಸ್ಸಸ್ ಮಕ್ಕಳು ಕೂಡ ಬಂದಿದ್ರು. ಆನಂತರ 2 ದಿವಸಕ್ಕೊಮ್ಮೆ ಬರ್ತಾನೆ ಇದ್ರು, ಮಾತಾಡ್ತಾರೆ ಹೋಗ್ತಾರೆ. ಮತ್ತೆ ಅವನ ಕಾರ್ಯಕ್ರಮಕ್ಕೆ ಸಹ ಬಂದಿದ್ರು. ಸೊ ಇದನ್ನ ಅವ್ರು ರಿಪೀಟ್ ಆಗಿ ಹೇಳ್ತಾನೆ ಇದ್ರು ನಿಮ್ಮ ಹತ್ರ, ಪದೇ ಹೇಳ್ತಾ ಇದ್ರು. ಅವ್ರ ಯಜಮಾನ್ರ ಹತ್ರ ಹೇಳ್ತಾರೆ, ಅವರಲ್ಲಿ ಈ ರೀತಿ ಆಯ್ತು ಈ ರೀತಿ ಆಯ್ತು ಅಂತ ಹೇಳಿದ್ದಾರಂತೆ ಅವರು. ಇದನ್ನೇ ಇತ್ತು, ರಾಡ್ ಇತ್ತು ಅಂತ ಹೇಳ್ತಾರೆ. ರಾಡ್ ಇತ್ತು ಅಂತೇಳಿ ರಿಕ್ಷಾದವ್ರು ಹೇಳಿದ್ದಂತೆ. ರಾಡ್ ತಾಗಿಸಿಕೊಂಡು ನಮ್ಮ ರಿಕ್ಷಾಕ್ಕೆ ಒಂದು ರಾಡ್ ಇತ್ತು, ಅದರಲ್ಲಿ ಆ ರಾಡ್ ಅನ್ನು ತಾಗಿಸಿಕೊಂಡು ಅವನು ಹೋದ್ದು ಅಂತ ಹೇಳಿ ಅವ್ರು ಹೇಳಿದ್ದಾರೆ ಅಂತ ಹೇಳಿ. ಅವರ ಮನೆಯಿಂದ ಧನು ಪೂಜೆಗೆ ಅವರು ಮತ್ತು ಅವರ ಮಿಸ್ಸರ್ಸ್ ಹೊರಟವರು. ಆ ಹೊತ್ತಿಗೆ ಆದದ್ದು ಅಲ್ಲೇ ಪಾಸ್ ಆದ್ದು. ಅಂದ್ರೆ ಅವರ ಅಂಗಲ ಹಾಗೆ ಮಾರ್ಗ ಇದೇ ತರ ರಸ್ತೆ ಪಕ್ಕದ ಅಷ್ಟೇ ಆದ ಕಾರಣ ಅವರು ಅಂಗಳದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಒಂದು ಗೇಟ್ ಮಾತ್ರ ಅಡ್ಡ. ಮಾರ್ಗಕ್ಕೂ ಮತ್ತು ಅವರ ಅಂಗಳಕ್ಕೂ ಒಂದು ಗೇಟ್ ಮಾತ್ರ ಅಡ್ಡ.
ಆ ಗೇಟಿನ ಹತ್ರ ಅವರು ಬೈಕ್ ಸ್ಟಾರ್ಟ್ ಮಾಡಿ ನಿಂತ್ಕೊಂಡಿದ್ರು. ಆವಾಗ ಈ ಮಾರ್ಗದಲ್ಲಿ ಇದು ಬೈಕ್ ಪಾಸ್ ಆದ್ದು. ಅಲ್ಲಿ CCTV ಬೇರೆ ಬಂದಿತ್ತಂತೆ. ಅದು ಮರು ದಿವಸ ಈ ಘಟನೆ ಆದ ನಂತರ ಮರು ದಿವಸ ಪೊಲೀಸರು ಹಾಕ್ಲಿಕ್ಕೆ ಹೇಳಿದ್ರಂತೆ. ನಂತರ ಹಾಕಿದ್ದಂತೆ. ಏನಂತೇಳಿ? ಇದು CC ಕ್ಯಾಮರಾ ಇದು ರಿಪೇರಿ ಮಾಡಿ ಹಾಕಿಸಿ ಅಂತ ಹೇಳಿದ್ದಾರೆ ಅಂತ. ಏನ್ ಹೇಳ್ತೀರಾ? 14ನೇ ತಾರೀಕಿಗೆ ಒಂದು ತಿಂಗಳಾಯ್ತು. ಎಷ್ಟರವರೆಗೂ ನಮಗೆ ನ್ಯಾಯ ಸಿಗ್ಲಿಲ್ಲ. ನಮಗೆ ನ್ಯಾಯ ಇನ್ನಾದ್ರೂ ಒಂದು ಆದಷ್ಟು ಬೇಗ ನ್ಯಾಯ ಸಿಗುವಂತೆ ಮಾಡ್ಬೇಕು ಅವರು ಪೊಲೀಸರು. ಇದು ನಮಗೆ ನ್ಯಾಯ ಸಿಗುವ ಹಾಗೆ ಮಾಡ್ಬೇಕು ಅಂತ ಹೇಳಿ. FSL ರಿಪೋರ್ಟ್ ಇಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ, ಸಿಕ್ಕಿಲ್ಲ. ಆದ್ರೆ ಈ ರಾಡ್ ವಿಷಯ, ಆಟೋ ರಿಕ್ಷಾ ವಿಷಯ ತುಂಬಾ ಲೇಟ್ ಆಯ್ತಲ್ಲ ಬೆಳಕಿಗೆ ಬರೋದು, ಗೊತ್ತಾಗೋದು. ನೀವು ಹೊರಗೆ ಹೇಳಿ. ಅಲ್ಲ, ಪೊಲೀಸ್ನವರಿಗೆ ಲೇಟ್ ಆಗ್ಲಿಲ್ಲ, ಬೇಗಲೇ ಸಿಕ್ಕಿದೆ. ಅಂದ್ರೆ ಈ ಮಾಧ್ಯಮದವರಲ್ಲಿ ಹೇಳಿದ್ರೆ ಎಲ್ಲಿಯಾದ್ರೂ ಅವ ಮಾಡಿದವ ಎಲ್ಲಿಯಾದ್ರೂ ತಪ್ಪಿಸ್ಕೊಂಡ ಅನ್ನುವ ಉದ್ದೇಶದಿಂದ ನಾವು ಮಾಧ್ಯಮದವರಿಗೆ ಹೇಳಲಿಲ್ಲ. ಆತರ ಯಾರು ನೀವು? ನಾವು ಮಾಧ್ಯಮದ ಪೊಲೀಸರು ಕೂಡ ಅದೇ ತರ ಹೇಳಿದ್ರು. ಇದು ಮಾಧ್ಯಮದವರಿಗೆ ಹೇಳಿದ್ರೆ ಎಲ್ಲಿಯಾದ್ರೂ ತಪ್ಪಿಸಿಕೊಂಡ್ರೆ ಮತ್ತೆ ಕಷ್ಟ ಅಲ್ವಾ ಹಿಡಿಲಿಕ್ಕೆ ಅಂತ ಹೇಳಿದ್ದಾರೆ. ಆಯ್ತು, ಈಗ 1 ತಿಂಗಳಾಯ್ತಲ್ಲ, ಆದ ಕಾರಣ ನಾನು ಹೇಳಿದ್ದೀನಿ ಅಷ್ಟೇ. ಯಾಕಂದ್ರೆ ಸದ್ದು ಸುದ್ದಿನೇ ಇಲ್ಲ. ಹೌದು. ತಮ್ಮ ಹೆಸರು ಸರ್? ಹೆಸರು ನಾರಾಯಣ ನಾಯಕ್. ನನ್ನ ಹೆಸರು ರತ್ನಾವತಿ ಅಂತೇಳಿ, ಸುಮಂತನ ತಾಯಿ ನಾನು. ಕೊನೆಯದಾಗಿ ನಿಮ್ಮ ಇಬ್ಬರ ಆಗ್ರಹ ಹೇಳಿ. ಕೊನೆಯದಾಗಿ ಇನ್ನು ಹೇಳುವುದಷ್ಟೇ. ಯಾಕಂತ ಹೇಳಿದ್ರೆ ಹೌದು, ಅವರು ಯಾರೇ ಆರೋಪಿ ಇದನ್ನು ಕೊಲೆಯನ್ನು ಮಾಡಿದ್ದಾನೋ ಅಂತ ಸರಿಯಾದ ನಿಜವಾದ ಆರೋಪಿಯನ್ನು ಕೂಡಿದಷ್ಟು ಬೇಗ ನಮಗೆ ಡಿಪಾರ್ಟ್ಮೆಂಟಿಂದ ನಮಗೆ ಅವನನ್ನು ತೋರಿಸಿಕೊಡ್ಬೇಕು ಅಂತ ನಾವು ಕೂಡ ಅದೇ ಹೇಳುದು. ನಮಗೆ ನ್ಯಾಯ ಸಿಗ್ಬೇಕು. ಅಂದ್ರೆ 1 ತಿಂಗಳಾಗ್ತಾ ಬಂತು ಇಲ್ಲಿಗೆ. 1 ತಿಂಗಳ ಆಗುವವರೆಗೂ ಸಹ ಅವರಿಗೆ ಇದು ಕೊಡ್ಲಿಕ್ಕೆ ಆಗ್ಲಿಲ್ಲ. ನಮಗೆ ನ್ಯಾಯ ಕೊಡಿಸ್ಲಿಕ್ಕೆ ಅವರಿಂದ ಆಗ್ಲಿಲ್ಲ. ಹಾಗೆ ನ್ಯಾಯ ನಮಗೆ ಖಂಡಿತವಾಗಿ ಅವರು ನ್ಯಾಯ ಕೊಡಿಸ್ಲೇಬೇಕು. ನಮಗೆ ಸುಳ್ಳು ಸುದ್ದಿಯಿಂದ ನಮಗೆ ತುಂಬಾ ಬೇಸರ ಆಗಿದೆ. ಅಂದ್ರೆ ನಾವು ಈ ಮಗನನ್ನು ಕಳ್ಕೊಂಡೇ ನಾವು ತುಂಬಾ ಬೇಸರದಲ್ಲಿ ಇದ್ದೇವೆ. ಅದರ ಒಟ್ಟಿಗೆ ಇದು ಕೂಡ ತುಂಬಾ ಬೇಸರ ಆಗಿದೆ ನನಗೆ. ಅಂದ್ರೆ ಮಗನ ವಿಷಯದಲ್ಲಿ ಕೂಡ ಸುಳ್ಳು ಏನೆಲ್ಲ ಆರೋಪ ಕೂಡ ಬಂದಿದೆ. ನಾವು ಇದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇವೆ. ಇಲ್ಲಿ ಬೆಳ್ತಂಗಡಿಯಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಮಂಗಳೂರಿಗೆ ಹೋಗಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅವತ್ತಂತಲ್ಲ, ಒಂದು ಸದ್ಯದಲ್ಲಿ ಈಗ ಒಂದು ವಾರ ಮೊದಲು ನಾವು ಕೇಳಿದ್ದೇವೆ ಇದು ಬೈಕಿನ ವಿಷಯ ಏನಾಯ್ತು ಅಂತ ಕೇಳುವಾಗ ಅವರು ಹಾಗೆ ಹೇಳಿದ್ರು. ಆಯ್ತು, ಈಗ 1 ತಿಂಗಳಾಯ್ತು ಮಾತಾಡ್ತಿರ್ಲಿಲ್ಲ. ಅಂದ್ರೆ ನಮಗೆ ಆರೋಪಿ ಬೇಕಲ್ಲ, ನಮಗೆ ಆರೋಪಿ ಬೇಕಾದ ಕಾರಣ ನಾವು ಯಾರಲ್ಲೂ ಹೇಳ್ತಾ ಇರ್ಲಿಲ್ಲ ಅಷ್ಟೇ. ಪೊಲೀಸಿನವರ ಗಮನಕ್ಕೆ ನಾವು ಪೊಲೀಸಿನವರ ಗಮನಕ್ಕೆ ತಂದಿದ್ದೇವೆ. ಹೀಗೆ ಲೋಕನಾಥ್ ಅವರು ಹೇಳ್ತಾ ಇದ್ದಾರೆ, ಇದು ನಮಗೆ ಹುಡುಕಿ ಕೊಡ್ಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೇವೆ. ಅವರ ಆಗ್ರಹವೂ ಅದೇ. ಅವರು ಕೂಡ ಹೇಳಿದ್ದಾರೆ, ನಮಗೆ ತಿಳಿಸಿದ್ದಾರೆ ಅಂತ ಹೇಳಿ ಪೊಲೀಸರು ಕೂಡ ನಮ್ಮಲ್ಲಿ ಹೇಳಿದ್ದಾರೆ. 1 ತಿಂಗಳಾಯ್ತು. ಹೌದು, ಇನ್ನು ಯಾವಾಗ ಆರೋಪಿಯನ್ನ ಹಿಡಿತಾರೆ? ಹೌದೌದು, ಅವರ ಕೈಗೆ ಅವ ಸಿಕ್ಕಲಿ ಅಂತ ನಾವು ದೇವರಲ್ಲಿ ಬೇಡಿಕೊಳ್ತೇವೆ. ಮೊನ್ನೆ ಒಂದು ಕಂಪ್ಲೇಂಟ್ ಹಾಕಿದ್ದೇನೆ ನಾನು, ಅದರ ಕಾಪಿ ತಗೊಳ್ಳಿ ಅಂತ ಹೇಳಿದ್ದು. ಫೋನ್ ಮಾಡಿ ಸುದರ್ಶನ್ ಬರಲಿ ಅಂತೇಳಿ ಅವ ಹಾಕಿದ್ದು. ಅವನ ಬಗ್ಗೆ ಈಗ ಹೇಳಿದ್ದಕ್ಕೆ ಒಂದು ಕಂಪ್ಲೇಂಟ್ ಹಾಕಿದ್ದೇವೆ. ಅವಾಗ ಹಾಕಿದ್ದೇನೆ. ಕೊಡಲೇಬೇಕಲ್ಲ ಸರ್, ಸುಮ್ಮನೆ ಹೇಳುವಾಗ ಕೊಡಲೇಬೇಕಲ್ಲ ಸರ್. ನಮಗೆ ಆ ಜನ ಯಾರು ಅಂತ ಇಷ್ಟರವರೆಗೆ ಸಿಕ್ಕಲಿಲ್ಲ. ಮೀಡಿಯಾದಲ್ಲಿ ಕೊಟ್ಟ ಜನ ಸಿಕ್ಕಲಿಲ್ಲ. ಹಾಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ನಾವು ನೊಂದ ಮನಸ್ಸಿನಲ್ಲಿ ಇರುವಾಗ ಪುನಃ ಅದಕ್ಕೆ ಗಾಯದ ಮೇಲೆ ಬರೆ ಎಲ್ದಾಗೆ ಯಾಕೆ ಹೇಳುದು? ಹಾಗಾದ್ರೆ ನಾವು ಸಹ ಬದುಕಬೇಡ. ನಾವು ಹೇಗಾದ್ರೂ ಸಹಿಸಿಕೊಂಡಿದ್ದೇವೆ. ಈಗ ಅದಕ್ಕೆ ಪುನಃ ಈ ರೀತಿ ಹೇಳುವಂಥದ್ದು ತಪ್ಪಲ್ಲ. ಅವರು ಆಲೋಚಿಸಬೇಡ. ಅವರು ತಾಯಿ ತೀರಿ ಹೋಗಿದ್ದಾರೆ, ತಂದೆ ತೀರಿ ಹೋಗಿದ್ದಾರೆ, ನನ್ನ ಹೆಂಡತಿ ತೀರಿ ಹೋಗಿದ್ದಾರೆ. ಅದರಲ್ಲಿ ಹಳೆಯದಲ್ಲಿ ಇರುವುದು ನಾನು ಒಬ್ಬ, ಎಲ್ಲ ಹೊಸತ್ತು. ಇವರೇ ನಿಮ್ ಚಿಕ್ಕ ಮಗ? ಹೌದು. ಈಗ ಚಿಕ್ಕವನು ದೊಡ್ಡವನು, ಈಗ ಚಿಕ್ಕವನು ದೊಡ್ಡವನು ಒಬ್ಬನೇ. ಮೊದಲು ದೊಡ್ಡವ ಅಂತ ಹೇಳಿ ಒಬ್ಬ ಇದ್ದ, ಅವ ತೀರಿ ಹೋಗಿದ್ದಾನೆ ಮುಂಚೆ. ಗಂಡು ಮಗ ಅವ ತೀರಿ ಹೋಗಿ ಏನಾದ್ರೂ ಒಂದು 40 ವರ್ಷ ಮೇಲೆ. ಯಾವ ಕೃಷಿಯಲ್ಲ ವ್ಯವಹಾರದಲ್ಲೇ ಇಂಥ ಘಟನೆ ನಡೆದಿಲ್ಲ. ನಾವು ನಮ್ಮ ವ್ಯವಹಾರ ಬಿಟ್ಟು ಬೇರೆ ವ್ಯವಹಾರಕ್ಕೆ, ಬೇರೆ ಜನರ ವ್ಯವಹಾರಕ್ಕೆ ಇರ್ಲಿಲ್ಲ. ನಮ್ಮ ವ್ಯವಹಾರ ನಮ್ಮದು. ಸೊ ಈಗ CCTV ಅನ್ನೋದು ಲೋಕನಾಥ್ ಅವ್ರ ಮನೆಯಲ್ಲಿ ಇಲ್ಲ. ಅವ್ರ ಮನೆಯಲ್ಲಿ ಯಾವುದೇ ಅವರ ಮನೆಯಲ್ಲಿ ಇಲ್ಲ. ವದಂತಿ ಅಂತ ಹೇಳಿಕ್ಕೆ ಆಗುದಿಲ್ಲ, ಅದು ಪ್ರತ್ಯಕ್ಷ ಅಂತ ಹೇಳ್ಬೋದು. ಅದೇ ವದಂತಿ ಏನಲ್ಲ, ಅದು ಪ್ರತ್ಯಕ್ಷ. ಆ ಬಗ್ಗೆ ಹುಡುಕಾಡ್ತಾ ಇದ್ದೇವೆ ಅಂತ ಪೊಲೀಸನವರು ಒಬ್ರು ಹೇಳಿದ್ದಾರೆ. ಇಲ್ಲಿ ಆ ಬೈಕ್ ಬಗ್ಗೆ ನಾವು ಹುಡುಕಾಡ್ತಾ ಇದ್ದೇವೆ ಅಂತೇಳಿ ಒಬ್ರು ಹೇಳಿದ್ದಾರೆ. ಕೊನೆಯದಾಗಿ ನಮಗೆ ಸರಿಯಾದ ಕೃತ್ಯ ಮಾಡಿದ ಅಪರಾಧಿ ನಮಗೆ ಸಿಗಬೇಕು, ಮಾಡಿದವನೇ ಸಿಗಬೇಕು. ಯಾವುದೋ ಸುಳ್ಳು ಅಪರಾಧಿನ ಹಿಡಿದು ಬೇಡ.
ಸುಳ್ಳು ಅಪರಾಧಿ ನಮಗೆ ಅಗತ್ಯವೂ ಇಲ್ಲ. ಎಸ್ 1 ದಿವಸ 2 ದಿವಸ ಮುಂದೆ ಹೋಗ್ಬೋದು, ಆದರೂ ನಮಗೆ ನಿಜವಾದ ಅಪರಾಧಿಯನ್ನೇ ಹುಡುಕಿಕೊಡು. ಸುಬ್ರಹ್ಮಣ್ಯ ನಾಯಕ್, ಸುಮಂತನ ತಂದೆ.